ರಾಜ್ಯದಲ್ಲಿ ಒಂದೇ ದಿನ ಎರಡು ಕಡೆ ಗ್ಯಾಂಗ್ ರೇಪ್ ಆಗಿರುವಂತದ್ದು. ಮೈಸೂರಿನಲ್ಲಿ ಮೂವರಿಂದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಇತ್ತ ದೇವನಹಳ್ಳಿಯಲ್ಲೂ ಕೂಡ ಅಪ್ರಾಪ್ತೆ ಮೇಲೆ ಕೀಚಕರ ಕ್ರೌರ್ಯ ಈಗ ಆಗಿರುವಂತದ್ದು. ರಾಜ್ಯದಲ್ಲಿ ಒಂದೇ ದಿನ ಎರಡು ಕಡೆ ಗ್ಯಾಂಗ್ ರೇಪ್. ಮೈಸೂರಿನಲ್ಲಿ ಮೂವರಿಂದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂತದ್ದು. ಇತ್ತ ದೇವನಹಳ್ಳಿಯಲ್ಲೂ ಕೂಡ ಅಪ್ರಾಪ್ತೆ ಮೇಲೆ ಕೀಚಕರ ಕ್ರೌರ್ಯ. ದೇವಸ್ಥಾನಕ್ಕೆ ಅಂತ ಕರೆದೊಯ್ದಿದ್ದ ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂಥದ್ದು. ದೇವನಹಳ್ಳಿಯಲ್ಲಿ ಜುಲೈ 17ರಂದು ದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದಿದ್ದಂತಹ ರೇಣುಕಾ ಮಹಿಳೆಯನ್ನ ನಂಬಿ ಬಂದಿದ್ದಂತಹ ಅಪ್ರಾಪ್ತ ಬಾಲಕಿ ದೇವಸ್ಥಾನದ ಬದಲು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕೃತ್ಯ. ಆಟೋದಲ್ಲಿ ನಿರ್ಮಾಣದ ಹಂತದ ಕಟ್ಟಡಕ್ಕೆ ಕರೆದು ತಂದು ರೇಪ್ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಮದ್ಯಪಾನ ಮಾಡಿಸಿ ವೆಂಕಟರಮಣ ನವೀನ್ರಿಂದ ಈ ಕೃತ್ಯ ಎಸಗಿರುವಂಥದ್ದು. ಕಣ್ಣೀರಿಗೂ ಕೂಡ ಕರಗದೆ ಬಾಲಕಿಯ ಮೇಲೆ ದುರುಳರ ಕ್ರೌರ್ಯ. ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀವಿ ಅಂತ ಧಮಕಿ ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಆ ಯುವತಿಯ ಮೇಲೆ. ಅಪ್ರಾಪ್ತ ಬಾಲಕಿ ಬೆಳಗ್ಗೆ ಮನೆಗೆ ಬಂದಂತಹ ಬಳಿಕ ಪೋಷಕರಿಗೆ ಅನುಮಾನ ಬಂದಿದೆ. ಆ ಬಳಿಕ ನಡೆದ ಘಟನೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಬಾಲಕಿ ತಾಯಿಯ ಮುಂದೆ. ಮೂವರ ವಿರುದ್ಧ ಈಗ ಕೇಸ್ ದಾಖಲಾಗಿರುವಂಥದ್ದು. ಎಲ್ಲರೂ ಕೂಡ ಈಗ ಬಂಧನ ಆಗಿದೆ, ಎಲ್ಲರನ್ನ ಕೂಡ ಬಂಧಿಸಲಾಗಿರುವಂಥದ್ದು. ಒಂದೇ ದಿನ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿರುವಂಥದ್ದು. ಕರ್ನಾಟಕದಲ್ಲಿ ತಲೆ ತಗ್ಗಿಸುವಂತಹ ಹೀನಾತಿಹೀನ ಕೃತ್ಯ ಈಗ ನಡೆದಿರುವಂಥದ್ದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಜಾರಿಯಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆನೇ ಮೂಡ್ತಾ ಇದೆ. ಏನ್ ಮಾಡ್ತಿದ್ದಾರೆ ಗೃಹ ಇಲಾಖೆ, ಏನಾಗಿದೆ? ರಾಜ್ಯದಲ್ಲಿ ಒಂದೇ ದಿನ ಈಗ ಎರಡು ಗ್ಯಾಂಗ್ ರೇಪ್ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಮೈಸೂರಿನಲ್ಲಿ ಮೂವರಿಂದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂಥದ್ದು. ಒಂದೇ ದಿನ ಎರಡು ಕಡೆ ಗ್ಯಾಂಗ್ ರೇಪ್ ಆಗಿರುವಂಥದ್ದು ರಾಜ್ಯದಲ್ಲಿ. ಇನ್ನು ದೇವನಹಳ್ಳಿಗೆ ಸಂಬಂಧಪಟ್ಟಂತೆ ಆ ಒಂದು ಅಪ್ರಾಪ್ತ ಬಾಲಕಿಯನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದು ರೇಣುಕಾ. ಆಕೆ ಕೂಡ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಮಗು, ಆ ಮಗುವಿನ ಮೇಲೆ ಈ ರೀತಿ ಕ್ರೌರ್ಯ ಮೆರೆಸಿದ್ದಾಳೆ ಅಂತಂದ್ರೆ ಆಕೆ ಮನಸ್ಥಿತಿ ಎಷ್ಟು ಕೆಟ್ಟದಾಗಿರ್ಬೋದು. ಹಾಗಿದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ಕಾನೂನು ಸುವ್ಯವಸ್ಥೆ ಇಲ್ವಾ? ಎಲ್ಲಿ ಹೋದ್ರು ಗೃಹ ಸಚಿವರು ಅನ್ನುವಂಥದ್ದು. ಏನು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಈತನೇ ವೆಂಕಟರಮಣ, ಹಾಗೆ ನವೀನ್, ರೇಣುಕಾ. ವೆಂಕಟರಮಣ ಅಂತ ಹೆಸರಿಟ್ಕೊಂಡ್ರೆ ಸಾಲದು, ಒಳ್ಳೆಯ ಮನಸ್ಥಿತಿ ಕೂಡ ಇರಬೇಕು. ಆದ್ರೆ ಈ ರೀತಿ ಕ್ರೌರ್ಯವನ್ನ ಮೆರೆದಿರುವಂತಹ ಪಾಪಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸುವ ಮಾತೇ ಇಲ್ಲ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಪ್ರಾಪ್ತೆ ಮೇಲೆ ಈ ಒಂದು ಕೀಚಕರು ಕ್ರೌರ್ಯ ಮೆರೆದಿದ್ದಾರೆ. ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಆಟೋದಲ್ಲಿ ಕರೆದುಕೊಂಡು ಹೋಗಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲೊಂದು ನಿರ್ಮಾಣದ ಹಂತದಲ್ಲಿರುವಂತಹ ಕಟ್ಟಡದಲ್ಲಿ ಬಾಲಕಿಗೆ ಮದ್ಯವನ್ನ ಕುಡಿಸಿ ಈ ಒಂದು ಕೀಚಕ ಕೃತ್ಯವನ್ನ ಮೆರೆದಿದ್ದಾರೆ. ಇದೀಗ ಮೂವರನ್ನು ಕೂಡ ಪೊಲೀಸರು ಬಂಧಿಸಿರುವಂಥದ್ದು. ದೇವನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಒಂದು ಪ್ರಕರಣ ದಾಖಲಾಗಿದೆ. ಮೈಸೂರು ಹಾಗೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಈ ಒಂದು ಘಟನೆಗಳು ನಡೆದಿರುವಂಥದ್ದು. ಕರ್ನಾಟಕ ರಾಜ್ಯವೇ ತಲೆ ತಗ್ಗಿಸುವಂತಹ ಕೆಲಸ ಆಗ್ತಾ ಇದೆ. ಎಲ್ಲಿಗೆ ಸಾಗ್ತಾ ಇದೆ ಕರ್ನಾಟಕದಲ್ಲಿ, ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ. ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದಿದ್ದಂತಹ ರೇಣುಕಾ, ಅದಾದ ಮೇಲೆ ಅಪ್ರಾಪ್ತೆಯ ಮೇಲೆ ಇಬ್ಬರು ಕೀಚಕರು ಕ್ರೌರ್ಯವನ್ನ ಮೆರೆದಿದ್ದಾರೆ.